ಏನು ರೇಷ್ಮೆ ಬೆಳಿತೀರಾ? ಎಷ್ಟಾಗುತ್ತೆ ಅದು ಒಂದು ಎಕರೆಗೆ? ಒಂದು ಎಕರೆಗೆ ಒಂದು 300 ಮಟ್ಟ ಮೇಯಿಸ್ಬೋದು. 300 ಮೊಟ್ಟೆನಾ? ಅಷ್ಟೇನಾ? ಮೊಟ್ಟೆ ಅಂದರೆ ಅದು ಸಣ್ಣಕ್ಕೆ ಬರುತ್ತಲ್ಲ ಅದು. ಹಾಂ, ಒಂದು 100 ಮೊಟ್ಟೆಗೆ 100 kg ಬರುತ್ತೆ. 100 ಮೊಟ್ಟೆಗೆ 100 kg ರೇಷ್ಮೆ ಬರುತ್ತೆ. 1 kg ಎಷ್ಟು? 1 kg ಇವಾಗ 500-400 ರೂಪಾಯಿ, 600-700 ರೂಪಾಯಿ ಇತ್ತು 15. ಅಂದರೆ ಒಂದು ಎಕರೆಗೆ 1.5 ಲಕ್ಷ. ಚಪ್ಪಲಿ ಬಿಡ್ಬೇಕಲ್ಲ? ಇದೇನಕ್ಕಿದು ಅಣ್ಣ? ಏನು ತುಂಬಕ್ಕೆ? ನಿಮ್ಗೆ ಯಾಕೆ ಬೇಕದು? ಇವಾಗ ಹಾಲು ಎತ್ಕೋದ್ನಲ್ಲ, ಈ ಥರ ಇದಾಕ್ಬೇಕಾ ಜಲ್ರಿನಾ? ಹಾಂ. ಏನು ಸೊಳ್ಳೆ ಬರ್ತಾವೆ ಅಂತನಾ? ನೋಣ ನೋಡೋಣ. ಊಜಿಗೆ ಬರಲ್ಲ. ಹಾಂ, ಈ ಹುಳ ನೋಡಿದ್ರೆ ಭಯ ಆಗುತ್ತೆ ಕಣೆ. ಇದಕ್ಕೆ ಒಂದೊಂದು ಸ್ಟ್ಯಾಂಡ್ಗೆ 14,000 15,000 ಆಗುತ್ತೆ. ಒಂದೊಂದು ಸ್ಟ್ಯಾಂಡ್ಗೆ ಮಾಡ್ಸಕ್ಕೆ? ಹಾಂ, ಈ ರ್ಯಾಕ್ ಫುಲ್ ಮಾಡ್ಸಕ್ಕೆ? ಹಾಂ, ಒಂದು ಸ್ಟ್ಯಾಂಡ್ ಇದೊಂದಕ್ಕೆ ಪೂರ್ತಿ. ಹಾಂ, ಮೂರು ಆ ಕಡೆ ಒಂದು 4. ಎಷ್ಟು ದಿನ ಬೇಕಿದು? 1.5 ತಿಂಗಳ? 3. ಏನಪ್ಪ ಇದು ರೇಷ್ಮೆ ಇವಾಗ ತಿಂದು ಇದು 15 ದಿನ 20 ದಿನಕ್ಕೆ ಬರುತ್ತಾ? ಹಾಂ, ಅದು ಜಾಸ್ತಿ ಮಾಡ್ಕೊಡ್ತಾರೆ, 2 ಜಲ ಅಂತ ಬರುತ್ತಾ? ಇವಾಗ ಎಷ್ಟು ದಿನ ಆಗಿದೆ? ಇದಕ್ಕೆ 3-4 ಸೊಪ್ಪು ಆಯ್ತು. ಇನ್ನೆರಡು ದಿನ 4 ಸಪ್ಪಾಗಿದೆ. ಹಾಂ, ಇನ್ನೆರಡು 4 ದಿನ ಆಯ್ತು. ಹಾಂ ಹಾಂ ಹಾಂ. ಇನ್ನೆರಡು ದಿನ ಹೋದ್ರೆ ಹಣ್ಣಾಗುತ್ತೆ. ತಿಂದು ತಿಂದು ದಪ್ಪ ಆಗ್ತವೆ ಇವು. ಹಾಂ, ತಿಂದು ದಪ್ಪ ದಪ್ಪಾಗಿ ಆಮೇಲೆ ಹಣ್ಣಾಯ್ತಲ್ಲ, ಹಾಂ ಚಂದ್ರಿಕೆ ಬಿಡ್ತೀವಿ ಅಲ್ಲಿ, ನೀವು ತೋರಿಸಿದ್ರಲ್ಲ ಹಾಂ 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 ಅದಕ್ಕೆ ಬಿಡ್ತೇವೆ. ಹಾಂ, ಅಲ್ಲೇ ರೇಷ್ಮೆ ಕಟ್ಟುತ್ತೆ ಗೂಡು. ಹೊರೆ ಬಿಡುತ್ತೆ. ಹಾಂ, ಏನ್ ಬಗಳ್ತಾ ಇದೀಯಾ? ಏನು ಹೇಳ? ಅವ್ರು ಹೇಳಿದ್ರಲ್ಲ ಅದೇ ಪೊರೆ. ಆ ಚಂದ್ರಿಕೆಗೆ ಹಾಕ್ತೀರ ಅದನ್ನ? ಹಾಂ, ಕುಡಿಲಿ ಬ್ಯಾಟ್ರಿನ? ಅದೇನು ಬೆಳ್ಳುಳ್ಳಿ ಪೌಡ್ರ್ ತರ ಏನು? ಅದು ಸುಣ್ಣ ಹೊಡಿತೀವಿ. ಇಲ್ಲ, ಅದ ಸೊಪ್ಪು ಮಾತ್ರ 3 ಟೈಮ್ ಮಾಡ್ತೀವಿ. ಕಡ್ಡಿ ತಿನ್ನಲ್ವಾ? ಹಾಂ ಹಾಂ, ಬಿರಿ ಎಲೆ ಮಾತ್ರ ಬಿಡಿಸ್ಕೊಳುತ್ತೆ ಅಷ್ಟೇ. ಈಗ ಕಡ್ಡಿ ತೆಗಿತೀರಿ ಈಗ ಮತ್ತೆ? ಹಾಂ, ಇದು ಹಣ್ಣಾದ್ಮೇಲೆ ತೆಗಿಯೋದು. ಹಣ್ಣಾಗಂಡ ತೆಗಿಯಕ್ಕಾಗಲ್ಲ. ಅದ್ರ ಮೇಲೆ ಸೊಪ್ಪು ಹಾಕೊಂಡು. ಹಾಂ ಹಾಂ, ಅದ್ರ ಮೇಲೆ ಸೊಪ್ಪು. 1.5 ತಿಂಗಳು ಬೆಳೆ. 25 ದಿನಕ್ಕೆ ಬರುತ್ತೆ ಬೆಳೆ. ಶಾಕ್ ಆಯ್ತಾ? ಅದು ಒಟ್ಟು ಸೊಪ್ಪು ಬೆಳಿಬೇಕಾದ್ರೆ 3 ತಿಂಗಳು ಬೇಕು. ಸೊಪ್ಪು ಬೆಳೆಯಕ್ಕೆ 3 ತಿಂಗಳು ಬೇಕು. ಸೊಪ್ಪು ರೆಡಿ ಇದ್ರೆ ಬೇಗ ಬರುತ್ತೆ. ಒಂದು ಎಕರೆಗೆ 1.5 ತಿಂಗಳಿಗೆ 3 ಬೆಳೆ ಬೆಳಿಬೇಕು. ಹೆಂಗೆ? 100 ಮಟ್ಟೆನ 100 ಮಟ್ಟೆ, 300 ಮಟ್ಟೆ 400 ಮಟ್ಟೆ ಮಾಡ್ತೀನಿ ಅಂದ್ರೆ 3 ತಿಂಗಳು ಬೇಕು. ಒಂದು ನಿಮ್ಮ ಎಷ್ಟು ಮಟ್ಟೆ ಇರ್ತವೆ? ಇದು 80 ಮಟ್ಟೆ. 80 ಮಟ್ಟೆ. ಇದಷ್ಟು ಸೇರಿ 80 ಮಟ್ಟೆ. ಹಾಂ, ಅಂದ್ರೆ ಇದು ಸ್ಟಾರ್ಟಿಂಗ್ ಸ್ವಲ್ಪ ಖರ್ಚು ಇದು ಮಾಡ್ಬೇಕು. ಹಾಕಿದ್ಮೇಲೆ ಇನ್ನು ಕವರ್ ಅಜ್ಜಿ ಹೆಂಗ್ ಗೊತ್ತಾ, ಸ್ಟಾರ್ಟಿಂಗ್ ಅಷ್ಟೇ ಖರ್ಚು. ಇದೆಲ್ಲ ಏನೇನು ಆಮೇಲೆ ಉಳಿಯುತ್ತಲ್ಲ. ಇದೆಲ್ಲ ಹೋಗಿರುತ್ತೆ, ಸ್ಟಾರ್ಟಿಂಗ್ ಅಷ್ಟೇ ನಿನಗೆ ಖರ್ಚು ಬರುತ್ತೆ. ಮತ್ತೆ ಮನೆ ಜನ ಇರ್ಬೇಕಣ್ಣ. ಏನ್ ಜನ ಬೇಡ ಅಂತಾರಲ್ಲ. ಮಾಡಕ್ಕೂ ಆಗಲ್ಲ ಅನ್ನೋದು. ಆಗಲ್ಲ. ಒಬ್ಬ ಕೈ ಮಾಡ್ತೀನಿ ಅಂದ್ರೆ ಆಗಲ್ಲ. 100 ಮಟ್ಟೆ ಬೇಯಿಸ್ಬೇಕಾದ್ರೆ 4 ಜನ 3 ಜನ ಬೇಕು. ಅಲ್ಲ ಅವಾಗ ಆಳು ಕರ್ಕೊಂಡ್ರೆ ಆಗುತ್ತಲ್ಲ. ಹಾಂ, ಅದೇ 4 ಜನದಿಂದ ಎದ್ಮೇಲೆ 4 ಕಾಳು ಬೇಕು. ಒಬ್ಬೇ ಬರೀ ಸೊಪ್ಪು ಹಾಕೋದಷ್ಟೇ. ಹಾಂ, ಅಷ್ಟೇ ಆಗಲ್ಲ. ಕೊಯ್ಕ ಮುಂದೆ ನಮ್ಮೂರಲ್ಲಿ ಮಾಡ್ತಿದ್ರೆ ಗೊತ್ತಾ ಒಬ್ರು? ನಮ್ಮೂರಾಗ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಇವರು ನಿನ್ನ ಹಾಡಾಕಿದಾರೆ ನೋಡು, ಪಡಿ ಪೋಡೆ 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 ಅಂತ. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಸ್ಫಟಿಕನ ಇದು? ನೀರಾವರಿ ಇದು. ನೀರಾವರಿಗಾಗಿ ಲೋಕಲ್ಲ? ಮೋಣಿ ಯಾವ ಈ ಆನೆ ಕಾಟ್ಲೆ ಜಾಸ್ತಿ ಆಗ್ಬಿಡ್ತಾವೆ 5-6 ವರ್ಷದಿಂದ. ಆನೆಗಳಿದಾವ ಇಲ್ಲಿ? ಹಾಂ, ಹೌದಾ? ಆಗ್ಲೇ ಹೇಳಿದ್ ನಿಂಗೆ ಕಾಡು ಪ್ರಾಣಿಗೆ ಕಾಟ ಅಂತ. ಅಲ್ಲ, ಚಿರತೆ ಓಕೆ, ಅವು ನಮ್ಮೂರ ಕಡೆನೂ ಬರ್ತವೆ. ಇಲ್ಲಿ ಆನೆನೂ ಬರ್ತಾವ? ಆನೆ ಅವು ಫಾರೆಸ್ಟಿಂದ? ಹಾಂ, ಫಾರೆಸ್ಟಿಂದ ಬರುತ್ತೆ. ರೈಲ್ ಕಂಬಿ ಹಾಕಿದಾರ. ಹಾಂ, ಆ ರೈಲ್ ಕಂಬಿಲಿ ಮನ್ಸ ನುಗ್ದಂಗೆ ನುಗ್ತದೆ. ಅಲ್ಲ ಏನು ಇದು ಬಂದ್ರೆ 1 ಎಕರೆ ಮೇಯ್ತದೆ. 3-4 ಆನೆ ಬಂದ್ಬಿಟ್ರೆ ಅದು ಫಾರೆಸ್ಟ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿಲ್ವಾ? ಮಾಡಿದ್ರು ಕೂಡ ಏನ್ ಮಾಡ್ತಾರೆ, ಅವ್ರು ಬಂದು ಓಡಿಸ್ತಾರೆ, ಹಾಂ, ತಿರ್ಗಾ ಬರ್ತವೆ. ಅವೇನು ಮಾಡಕ್ಕಲ್ಲ ಪಾಪ ಅವರು. ಅಡಿಕೆ ಹಾಕಿದ್ರೆ ಅಡಿಕೆನೂ ತುಳಿದು ಬಿಡ್ತವೆ ಅಂತ ಅಲ್ವಾ? ಎಷ್ಟು? 14,000 ರೂಮ್ ಬಾಡಿಗೆ. ಅಲ್ಲಿ ಹೋದ್ರೆ ಅಲ್ಲಿ ಹಾಕಿದಾರೆ ಅಮ್ಮಗುಂಡಿ ರೆಸಾರ್ಟ್ ಅಂತ. ಇಲ್ಲಿ ಮುಂದೆ ಹೋದ್ರೆ ಲೆಫ್ಟ್ ಬೋರ್ಡ್ ಇದೆ, ಅದು ಮಂಡ್ ರೋಡು. ಸರಿ ಸರ್, ಅಲ್ಲೇ. ನಾನು ಬೆಳ್ಳಗಿದ್ದೀನಿ, ನೀನು ಬೆಳ್ಳಗಿದೀಯಾ? ಅದು ನೀವು ಮಾತ್ರ ಕರ್ರೋಗಿದ್ದಾನೆ. ನಾನು ಕರಿ ಅಂದ್ಬಿಟ್ಟಲ್ಲಿ ನೀನು. ನಾನು ಯಾವ ಸೀಮೆ ಕರಿ
ಥು.